ಹಲೋ, ಫೈನಾನ್ಸ್ ಇಂದ ಮಾತಾಡ್ತಾ ಇರೋದು. ಯಾಕಪ್ಪ 2 ತಿಂಗಳಿಂದ EMI ಕಟ್ಟಿಲ್ವಂತೆ? ಇವಾಗ ಸಾಯಂಕಾಲದೊಳಗಡೆ ಕಟ್ಲಿಲ್ಲ ಅಂದ್ರೆ ಗಾಡಿ ಕಿತ್ಕೊಂಡು ಹೋಗ್ತೀನಿ ಅಷ್ಟೇ. ಆಯ್ತು ಸರ್, ಇವತ್ತು ಸಾಯಂಕಾಲ ಕಟ್ಬಿಡ್ತೀನಿ ಸರ್. ಹಲೋ ಹಲೋ, ಹೇಳು ಮಗ. ಮಗ, ಅರ್ಜೆಂಟಾಗಿ ಒಂದು 10,000 ದುಡ್ಡು ಬೇಕಾಯ್ತು ಕಣ. ಇನ್ನು 10 ದಿವಸ ಒಳಗೆ ಕೊಟ್ಬಿಡ್ತೀನಿ ಕಣ ಮಗ. ನನ್ನ ಹತ್ರ ದುಡ್ಡಿಲ್ಲ ಕಣೋ. ಪ್ಲೀಸ್ ಮಗ, 10 days ಅಲ್ಲಿ ವಾಪಸ್ ಕೊಟ್ಬಿಡ್ತೀನಿ ಮಗ. ಒಂದ್ ಸ್ವಲ್ಪ ಕೊಡು ಮಗ. ಲಾಸ್ಟ್ ಟೈಮು 10 ದಿನದಲ್ಲಿ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು 2 ತಿಂಗಳು ಆಟ ಆಡ್ಸಿದ್ಯಾ. ನನ್ನ ಹತ್ರ ಇವತ್ತು ದುಡ್ಡಿದೆ, ಆದ್ರೂ ನೀನು ಕೊಡಲ್ಲ ಕಣ. ಯಾಕೋ ಮಗ ಬೇಜಾರಾಗಿ ನಿಂತಿದ್ಯಾ? ಏನೂ ಇಲ್ಲ ಮಗ, ಇವತ್ ಬೇರೆ EMI ಕಟ್ಬೇಕು. ನನ್ನ ಹತ್ರ ಬೇರೆ ದುಡ್ಡಿಲ್ಲ. ನಾವಾದ್ರ ಕೇಳ್ಬೇಕು ತಾನೆ, ಕೊಡ್ತಿದ್ದ. ಕೇಳ್ದೆ ಮಗ, ಇಲ್ಲ ಅಂದ್ರು. ನನ್ಗೋಸ್ಕರ ಇನ್ನೊಂದ್ಸತಿ ಕೇಳಿ ನೋಡ್ತೀಯಾ? ಅವ್ನಿಲ್ಲ ಅಂತ ಹೇಳಿದಾನೆ ಅಂತಿದ್ದಿಲ್ಲ ಮಗ. ಹಂಗಲ್ಲ ಮಗ, ಲಾಸ್ಟ್ ಟೈಮ್ ದುಡ್ಡು ತಗೊಂಡು 2 ತಿಂಗಳು ಆಟ ಆಡ್ಸಕ್ಬಿಟ್ಟೆ ಮಗ. ಅದಕ್ಕೆ ಕೊಡಲ್ಲ ಅಂತಾರೆ. ನಿನಗೆ ಅಂದ್ರೆ ಮಗ, ಅವನ ಹತ್ರ ದುಡ್ಡಿಲ್ಲ ಅಂದ್ರು ಬೇರೆಯವ್ರ ಹತ್ರ ಅರೇಂಜ್ ಮಾಡ್ಕೊಡ್ತಾನೆ ಮಗ. ಅದನ್ನ ನಾನು ನೋಡಿದೀನಿ ಮಗ. ನನಗೇನು ಕೊಡ್ತಾನೆ ಅಂತಂದ್ರೆ ಕೊಟ್ಟಿರೋ ದುಡ್ಡನ್ನ ಕರೆಕ್ಟ್ ಟೈಮ್ ವಾಪಸ್ ಕೊಡ್ತೀನಿ ಮಗ. ಅದಕ್ಕೆ ಕೊಡ್ತಾನೆ ಮಗ ಅವನು. ಆತರ ನಂಬಿಕೆ ಉಳ್ಸ್ಕೊಂಡಿರೋದಕ್ಕೆ ಮಗ. ಅವನ ಹತ್ರ ದುಡ್ಡಿಲ್ಲ ಅಂದ್ರೂ ಬೇರೆ ಹತ್ರ ಇಸ್ಕೊಡ್ತಾನೆ ಮಗ. ಆದ್ರೆ ನೀನು ಹತ್ತಿನ ಅಂತ ಹೇಳಿ 2 ತಿಂಗಳು ಆಟ ಆಡ್ಸಿದ್ಯಾ ಮಗ. ನಂಬಿಕೆ ಅನ್ನೋದು ಒಂದೇ ಸಲ ಮಗ ನಂಬೋದು. ಒಂದ್ಸಲ ನಂಬಿಕೆ ಕಳ್ಕೊಂಡ್ರೆ ನೀನ್ ಹಾಸ್ಪಿಟಲ್ ಇದ್ದು ಜೀವ ಬಿಡ್ತಾ ಇದೀನಿ ಅಂದ್ರು ಯಾರು ನಿನ್ಗೆ 10 ರೂಪಾಯಿ ಸಹಾಯ ಮಾಡಲ್ಲ ಮಗ.